ಕಡೆಯಲ್ಲಿನ ಎತ್ತುಗಳು ತುಂಬ ಚೆನ್ನಾಗಿ ಸಾಕಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಉತ್ತಮವಾದಂಥ ಒಂದು ಮೈ ಕಟ್ಟಿರ್ಬೋದು. ನೀವು ಶೋಕಿಗೂ ಕೂಡ ಈ ಒಂದು ಎತ್ತುಗಳನ್ನ ಇದು ಮಾಡ್ಬೋದು. ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಅದರ ಓನರ್ ಹತ್ರ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ತಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ಅಂತ. ರಮೇಶ್ ಅವರು ಎಲ್ಲಿಂದ ಬರ್ತಾ ಇದ್ದೀರಾ? ಚಿಕ್ಕವೀರಯ್ಯನಪಾಳ್ಯ, ಸ್ಕೂರ್ ಪೋಸ್ಟ್, ದಾಸನಪುರ ಹೋಬಳಿ, ಬೆಂಗಳೂರು ಗ್ರಾಮಾಂತರದಿಂದ ಬರ್ತಾ ಇದ್ದೀವಿ. ಸರ್, ಈಗ ತೋಟಗೆರೆ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇದೆ. ಹೌದು ಸರ್. 4 ವರ್ಷದಿಂದ ನಡೀತಾ ಇದೆ ಅಂತ ಹೇಳಿದ್ರು. 10 ವರ್ಷ ಆಯ್ತು ಸರ್. 10 ವರ್ಷ ಆಯ್ತಾ? 10 ವರ್ಷದಿಂದ ನಡೀತಾ ಇದೆ. 10 ವರ್ಷದಿಂದ ನಡೀತಿದೆಯಾ? ಏನು ಅನ್ಸುತ್ತೆ ಸರ್ ನಿಮಗೆ ಜಾತ್ರೆ? ತುಂಬಾ ಖುಷಿ ಆಗುತ್ತೆ. ಹಳ್ಳಿಕಾರ್ ಬೆಳೆಸ್ಬೇಕು, ಹಳ್ಳಿಕಾರ್ ಉಳಿಸ್ಬೇಕು ಅಂತ ಒಂದು ಆಸಕ್ತಿಯಿಂದ ಮಾಡಬೇಕು. ನಮ್ಗೇನೋ ಆಸಕ್ತಿ ಇದೆ ಸರ್, ನಮಗೆ ಉಳಿಸ್ಬೇಕು ಅಂತ ನಾವು ಇಷ್ಟು ಜೊತೆ ದನದ 5 ಜೊತೆ ಕಟ್ಟಿದ್ದೀವಿ. 5 ಜೊತೆ ಕಟ್ಟಿದ್ದೀರಾ? ಜೊತೆ ಕಟ್ಟಿದ್ದೀವಿ. ಈಗ ಅಲ್ಲಿಂದ ನಮ್ಮ ಹತ್ರ ಕಾರಲ್ಲ 1 ಜೊತೆ ಇದೆ, ಕಡೆ ಮಳೆ 1 ಜೊತೆ ಇದೆ, ಹಾಲಲ್ಲೂ 3 ಜೊತೆ ಇದೆ. ಸೊ ಈಗ ಇದು ಕಡೆಯಲ್ಲ ಅಂತ ಹೇಳಿದ್ರೆ? ಕಡೆಯಲ್ಲೂ ಸರ್. ಇದು ಏನು ರೇಟ್ ಹೇಳ್ತಿದ್ರೆ ಸರ್ ಇದಕ್ಕೆ? ನಾವು 5.5 ಹೇಳ್ತಾ ಇದ್ದೀವಿ. 5.5 ಫೈನಲ್ ಅಂದರೆ ಎಷ್ಟು ಕೊಡ್ಬೋದು ಸರ್ ಇದನ್ನ? ನಾವು ಒಂದು 50 ಹೆಚ್ಚು ಕಮ್ಮಿ ಬಂದರೆ ಬಿಡ್ತೀವಿ. 10 ಹೆಚ್ಚು ಕಡಿಮೆ ಬಿಡ್ತೀರಾ? ಏನೇನು ಮೇವು ಹಾಕ್ತಾಯಿದ್ದೀರಾ? ರವೆ ಬೂಸ, ಜೋಳದ ನುಚ್ಚು, ಚಕ್ಕೆ ಬೂಸ, ಹಿಂಡಿ, ಕಡಲೆಪುರಿ, ಪಪ್ಪಾಯಿ. ದಿನ ಡೈಲಿ 2 ಲೀಟ್ರ್ ಹಾಲು. ಡೈಲಿ 2 ಲೀಟ್ರ್. ಸರ್, ಇದು ಕೆಲಸ ಏನಾದ್ರು ಮಾಡಿಸಿದ್ರೆ ಇಲ್ಲ ಶೋಕಿಂಗ್ ಮಾತ್ರನಾ? ಇಲ್ಲ ಸರ್, ಗಾಡಿ ಹೊಡಿತೀವಿ, ಉಳುಮೆನೂ ಮಾಡ್ತೀವಿ. ಈಗ ಸದ್ಯಕ್ಕೆ ಜಾತ್ರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿದ್ರಾ? ಸ್ವಲ್ಪ ಸ್ಟಾಪ್ ಮಾಡಿದ್ವಿ. ಓಕೆ. ಈಗ ಇದು ಬಿಟ್ಟರೆ ನಿಮ್ಮ ಹತ್ರ ಇನ್ನೂ 4 ಜೊತೆ ಇದೆ? 4 ಜೊತೆ ಇದೆ ಸರ್. ಹಾಲಲ್ಲೋ 1 ಜೊತೆ ಇದೆ, ಹಾಲಲ್ಲೂ 3 ಜೊತೆ ಇದೆ. ಹಾಲಲ್ಲೂ 3 ಜೊತೆ ಇದೆ. ಇದು ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್? ಈಗ ಹೆಚ್ಚು ಕಮ್ಮಿ ಕೂತ್ಕೊಂಡು 5 ಲಕ್ಷ ಬಂದರೆ ಬಿಟ್ಬಿಡ್ತೀರಾ? ಇನ್ನು ಮಿಕ್ಕಿದ್ದು ಈಗ ನನಗೆ 4 ಜೊತೆನೂ ಸ್ವಲ್ಪ ತೋರಿಸ್ಕೊಡಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಸಾಧು ಸ್ವಭಾವದ ಎತ್ತುಗಳು ಅಂತ ಕಾಣಿಸುತ್ತೆ. ಮಕ್ಕಳು ಕೂಡ ಹಿಡ್ಕೊಂಡಿದ್ದಾರೆ ನೋಡಿ, ಒಂದು ಎಷ್ಟು ಚಿಕ್ಕ ಹುಡುಗ ಹಿಡ್ಕೊಂಡಿದ್ದಾನೆ. ಸೊ ನಾನು ಕೂಡ ಹತ್ರ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ನಮಗೆ ಯಾವುದೇ ರೀತಿಯದ್ದು ರಿಯಾಕ್ಟ್ ಮಾಡ್ತಾಯಿಲ್ಲ, ಅಂದರೆ ಸಾಧು ಸ್ವಭಾವ ಇದೆ ಅನಿಸುತ್ತೆ. ಸರ್, ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ ಆರಲ್ಲು. ಇದಕ್ಕೆ ಏನೇನು ಮೇವು ಆಗ್ತಾ ಇದ್ದೀರಾ? ಇದಕ್ಕೂ ಸೇಮ್ ಜೋಳದ ನುಚ್ಚು, ರವೆ ಬೂಸ, ಚಕ್ಕೆ ಬೂಸ, ಜೋಳದ ನುಚ್ಚು, ಕಡಲೆಪುರಿ. ಡೈಲಿ 1-2 ಪಪ್ಪಾಯಿ. ವಾಕ್ ಎಲ್ಲ ಮಾಡಿಸ್ತೀರಾ? ಮಾಡಿಸ್ತೀವಿ ಸರ್, ಡೈಲಿ ವಾಕ್ ಮಾಡಿಸ್ತೀವಿ. ಈಜೇನಾರು ಓಡಿಸ್ತೀರಾ? ಸ್ವಿಮ್ ಮಾಡಿಸ್ತೀರಾ? ಇಲ್ಲ ಸರ್, ನಮ್ಮಲ್ಲಿ ಆ ತರ ಏನು ಕಟ್ಟೆ ಪಟ್ಟೆ ಏನು ಇಲ್ಲ. ನಾವು ಡೈಲಿ ವಾರಕ್ಕೆ ಒಂದೊಂದ್ ಸಾರಿ ಮೈ ತೊಳಿತೀವಿ ಮನೆ ಹತ್ರನೇ. ಸರ್, ಇದು ಗದ್ದೆ ಕೆಲಸ ಎಲ್ಲ ಮಾಡಿದ್ಯಾ? ಇಲ್ಲ ಮಾಡಿದ್ಯಾ? ಮಾಡಿದ್ವಿ. ಓಕೆ. ಈಗ ಇದಕ್ಕೆ ಏನು ರೇಟ್ ಹೇಳ್ತಾ ಇದ್ದಾರೆ ಸರ್? ಸರ್, ಇವಾಗ 350. 350 ಫೈನಲ್ ಅಂದರೆ ಎಷ್ಟು ಬಿಡ್ಬೋದು? ಫೈನಲ್ ಬಂದ್ರೆ ಒಂದು 280, 290 ಬಂದ್ರೆ. 280, 290. ಇದು ಶೋಕಿಗೂ ಆಗುತ್ತೆ? ಶೋಕಿಗೂ ಮಾಡಿಕೊಂಡು. ತುಂಬಾ ಸಾಧು ಸ್ವಭಾವ. ಮನೆ ಸಾರಿ ಮನೇಲಿ ಹೆಣ್ಮಕ್ಳೆಲ್ಲ ಇದು ಮಾಡ್ತಾರ, ಕಟ್ಟಾಕದೆಲ್ಲ? ಅದೇ ಒಬ್ರು ಹೆಂಗಸರು, ಅವರು ಚಿಕ್ಕ ಮಗ. ಇಲ್ಲ, ನಾನು ನೋಡಿದೆ ನಿಮ್ಮ ಹುಡುಗ ಹಿಡ್ಕೊಂಡು ಇದು ಮಾಡ್ತಾ ಇದ್ದ. ದೊಡ್ಡ ಮಗ, ಮಾವ, ಅವನ ಮಗ. ಓಕೆ. ಅಲ್ಲ, ನಿಮ್ಮ ಚಿಕ್ಕ ಹುಡುಗ ಹಿಡ್ಕೊಂಡು ಎಲ್ಲರೂ ಹಿಡ್ಕೊಂಡಿದ್ದ. ನಾನು ಹತ್ರಕ್ಕೆಲ್ಲ ಹೋದೆ, ಏನಂತ ಇದು ಮಾಡಿಲ್ಲ. ಭಾರಿ ಸಾಧು ಪ್ರಾಣಿ ಸರ್. ಸರ್, ಸುಳಿ ಎಲ್ಲ ಕರೆಕ್ಟ್ ಆಗಿದೆ ಸರ್. ಸರ್, ಇದು ಸ್ವಲ್ಪ ವಾಕ್ ಮಾಡಿಸ್ಬಿಡಿ, ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಡ್ತೇನೆ. ನಿಧಾನ ಕರ್ಕೊಂಡು ಬನ್ನಿ. ನಿಧಾನಕ್ಕೆ ಇದು ಮಾಡಬೇಕು. ನಿಲ್ಲಿಸಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಸುಂದರವಾದಂಥ ಸಾಧು ಸ್ವಭಾವದ 6 ಹಲ್ಲಿನ ಎತ್ತುಗಳು. ತುಂಬ ಚೆನ್ನಾಗಿ ಸಾಕಿದ್ದಾರೆ. ಸುಳಿ ಸುದ್ದ ಎಲ್ಲ ಕರೆಕ್ಟಾಗಿದೆ. ನೀವು ಹಿಂದ್ಗಡೆಯಿಂದನೂ ನೋಡ್ತಾ ಇರ್ಬೋದು, ಯಾವುದೇ ರೀತಿ ಐಬು ಆ ಥರದ್ದು ಏನಿಲ್ಲ. ತುಂಬ ಕಡಿಮೆಗೇ ಕೋಟ್ ಮಾಡ್ತಾಯಿದ್ದಾರೆ ನನಗೆ ಗೊತ್ತಿರೋ ಪ್ರಕಾರ. ಯಾಕಂದರೆ ನಾನು ಸುಮಾರು ಜಾತ್ರೆಗಳನ್ನೆಲ್ಲ ತಿರುಗಾಡಿದ್ದೀನಿ. ಇಷ್ಟು ಚೆನ್ನಾಗಿರೋ ಎತ್ತುಗಳಿಗೆ ಅವ್ರು ಕಡಿಮೆನೇ ಕೊಟ್ಟು ಮಾಡ್ತಾಯಿದ್ದಾರೆ. ಯಾರಾದರೂ ರೈತರು ನಿಜವಾಗ್ಲೂ ತೊಗೋಬೇಕು ಅಂತಿದ್ರೆ ನೀವು ನೋಡಿ, ಇದು ತುಂಬ ಕಡಿಮೆಗೇ ಅವ್ರು ಕೊಟ್ಟು ಮಾಡಿದ್ದಾರೆ. ಲಾಭಕ್ಕೇನಿಲ್ಲ. ಅವ್ರು ಹೇಳ್ತಾಯಿದ್ರು ಹಳ್ಳಿಕರನ್ನ ಬೆಳೆಸ್ಬೇಕು ಅಂತಂದ್ಬಿಟ್ಟು. ಸೊ ಆ ರೀತಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿರುವಂಥ ಎತ್ತುಗಳು. ಸರ್, ಇದು ಹಾಲಲ್ಲು 9 ತಿಂಗಳು ಕರ. 9 ತಿಂಗಳು ಕರ. ನಿಮ್ಮನೇಲೆ ಹುಟ್ಟಿದ್ದೆ ಇಲ್ಲ ಹೊರಗಡೆಯಿಂದ ಏನಾದ್ರು? ಸರ್, ನಾವು ತಂದಿದ್ದು. ಅಂದರೆ ಇವು ಹುಟ್ಟಿದ ಜಾಗದಿಂದನೂ ಗೊತ್ತು.
ಅಂದರೆ ಎಲ್ಲಿ ಇದಾಗಿತ್ತು ಅಲ್ಲಿಂದನೂ ನೀವು ಇದು ಮಾಡ್ಕೊಂಡು ಬಂದಿದ್ರ? ತಗೊಂಬಂದಿದ್ದೀವಿ. ಹಾಂ, ನಮ್ಮ ಸ್ನೇಹಿತರ ಹತ್ರ ಅವರೇ ಕೂಟ ಮಾಡಿದ್ರು, ಅವರೇ ಕೂಟ ಮಾಡಿ ನಾರಾಯಣ ಅಂತ, ಅವ್ರ ಹತ್ರನೇ ಹಿಡ್ಕೊಂಬಂದ. 9 ತಿಂಗಳ? 9 ತಿಂಗಳು. 9 ತಿಂಗಳು. ಸರ್ ಇದಕ್ಕೆ ಏನು ರೇಟ್ ಹೇಳ್ತಿದ್ದೀರಾ ಸರ್? ಸರ್ ಇವು ನಮಗೆ 1,95,000 ಒಂದು ನಿಮಗೆ ಬಿದ್ದಿರೋದು ನಮಗೆ ಬಿದ್ದಿದೆ. ನಾವು 2,60 ಹೇಳ್ತಾ ಇದ್ದೀವಿ. 2,60 ಹೇಳ್ತಿದ್ದೀರಾ ಸರ್? ಇದಕ್ಕೆ ಹಾಲು ಏನಾದರೂ ಹಾಕ್ತಿದ್ದೀರಾ? ಹಾಲು ಕೊಡಿಸ್ತೀವಿ ಸರ್. ಎಷ್ಟು ಲೀಟ್ರ್ ಹಾಕ್ತೀರಾ ಸರ್? 1.5 ಲೀಟ್ರ್. 1.5 ಲೀಟ್ರ್. ಸದ್ಯಕ್ಕೆ ಏನು ಪ್ರಾಕ್ಟೀಸ್ ಮಾಡಿಸಲ್ಲ ಚಿಕ್ಕದಾಗಿ? ಈಗ ಮಾಡಿಸ್ತೀವಿ. ಏನು ಮಾಡಿಸ್ತೀರಾ ಮುಂದೆ? ಮಾಡಿಸ್ತೀವಿ ಸರ್. ನಾವು ಉಳುಮೆ ಪಳಗಿಸ್ತೀವಿ. ಹಾಂ, ನಮಗೆ ಕೆಲಸಕ್ಕೆ ಕುಂಟೆ ಪಂಟೆ ಬೇಸಾಯಕ್ಕೆಲ್ಲ ನಾವು ಟ್ರ್ಯಾಕ್ಟ್ರಲ್ಲೆಲ್ಲ ಮಾಡಿಸಲ್ಲ. ನಾವು ಕುಂಟೆ ಪಂಟೆ ಬೇಸಾಯ. ಈಗ ನೋಡಿ ನೀವು ಹೇಳ್ತಾ ಇದ್ದೀರಿ ನೋಡಿ, ಪಕ್ಕ ರೈತರು ಏನು ಮಾಡ್ತಾರೆ ಅಂತಂದರೆ, ಈಗ ನೀವು ಹೇಳ್ದಂಗೆ ಯಾವುದನ್ನೇ ಆಗಲಿ ಟ್ರ್ಯಾಕ್ಟ್ರು ಇದೆ ಇಲ್ಲ ಅಂತಲ್ಲ, ಈಗ ತಗೊಳ್ಳೋ ಕೆಪಾಸಿಟಿ ಎಲ್ರಿಗೂ ಇರುತ್ತೆ. ಆದ್ರೂ ಒಬ್ಬೊಬ್ರು ಏನು ಅಂತಂದರೆ ಸಾಂಪ್ರದಾಯಿಕವಾಗಿ ನಾವು ಏನು ನಾಟಿ ಎತ್ತುಗಳನ್ನ ನಾವು ಬಳಸ್ಕೊಂಡು ನಮ್ಮ ವ್ಯವಸಾಯ ಬೇಸಾಯ ಮಾಡ್ತೀವಲ್ವಾ, ನೀವು ಹೇಳಿದ್ರಿ, ನನಗೂ ತುಂಬ ಖುಷಿ ಆಯಿತು. ಕರೆಕ್ಟ್ ಸರ್. ಅದು ತುಂಬ ಇಷ್ಟಪ್ಪ ಓರಿ ಕಟ್ಬಿಟ್ಟು ನಾವು ಟ್ರ್ಯಾಕ್ಟರ್ ಓಡಿಸಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನಾವು ನಮ್ಮ ಕೆಲ್ಸಕ್ಕೆ ನಾವು ಮಾಡ್ತೀವಿ, ಇನ್ನೊಬ್ರಿಗೆ ನಾವು ಹೋಗಲ್ಲ, ಕೂಲಿ ಪಾಲಿ ಬಾಡಿಗೆ ಹೊಡೆಯಲ್ಲ, ನಮ್ಮನೆ ಬದುಕಿಗೆ ನಾವು ಮಾಡ್ತೀವಿ. ಈಗ ಬಸವಣ್ಣನ ಸಾಕಿ ಇಷ್ಟು ಚೆನ್ನಾಗಿ ಸಾಕಿದ್ದೀರಾ, ಹೇಳಿದ್ರೆ 1.5 ಲೀಟ್ರ್ ಹಾಲು ಹಾಕ್ತೀನಿ ಅಂತ ಅಂದ್ಬಿಟ್ಟು ತುಂಬ ಖುಷಿ ಆಯಿತು ಸರ್. ಸ್ವಲ್ಪ ಇದು ವಾಕ್ ಬಿಟ್ಬಿಡಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು 9 ತಿಂಗಳಿನ ಕರುಗಳು, ಹಾಲುಲಿನ ಕರುಗಳು ತುಂಬ ಚೆನ್ನಾಗಿ ಸಾಕಿದ್ದಾರೆ. ಮತ್ತು ಹೇಳ್ತಾಯಿದ್ರು ಅವ್ರ ಮನೆಯಲ್ಲಿ ಕುಂಟೆ ಹೊಡೆಯೋದೇ ಇರ್ಬೋದು, ಬೇಸಾಯಕ್ಕೆ ಅವರ ಎತ್ತುಗಳನ್ನೇ ಬಳಸ್ತೀವಿ ಅಂತಂದ್ಬಿಟ್ಟು ತುಂಬ ಖುಷಿಯಾಯಿತು ಇಂಥ ಮಾತುಗಳನ್ನ ಕೇಳಿ. ಯಾಕಂದರೆ ರೈತರುಗಳು ಒಂದಷ್ಟು ಜನ ಇದ್ದಾರೆ, ಈಗೆಲ್ಲ ಏನಾಗಿದ್ದಾರೆ, ಮಿಷಿನ್ ಬಂದಿದೆ, ಹೌದು ಮಿಷಿನೆಲ್ಲ ಇದು ಮಾಡ್ಕೋಬೇಕು, ಅಡಾಪ್ಟ್ ಮಾಡ್ಕೋಬೇಕು ಟೆಕ್ನಾಲಜಿ. ಅದೇ ರೀತಿ ನಮ್ಮ ನಾಟಿ ತಳಿಯನ್ನು ನಾವು ಅಭಿವೃದ್ಧಿ ಮಾಡಬೇಕು, ಸಾಕಬೇಕು ಅಂತಂದರೆ ಇವರಾಗೆ ಎಲ್ಲ ಕೆಲಸಗಳನ್ನು ಎತ್ತುಗಳಿಂದ ಮಾಡಿಸಿದ್ರೆ ತುಂಬ ಖುಷಿಯಾಗುತ್ತೆ. ನೀವು ನೋಡ್ತಾ ಇರ್ಬೋದು ಇಷ್ಟು ಸಾಧು ರೀತಿಯಲ್ಲಿ ಸಾಕಿದ್ದಾರೆ. ನನಗೆ ತುಂಬ ಖುಷಿಯಾಯಿತು, ತುಂಬ ಚೆನ್ನಾಗಿದೆ. ಇದ್ರ ರೇಟ್ ಏನು, ಇದಕ್ಕೆ ಏನೇನು ಇದು ಮಾಡಿದ್ದಾರೆ ಅನ್ನೋದನ್ನು ಓನರ್ ಹತ್ರನೇ ನಾನು ನಿಮಗೆ ಡೀಟೇಲ್ಸ್ ಕೊಡಿಸ್ತೀನಿ. ನೀವು ನೋಡ್ತಾ ಇರ್ಬೋದು ಒಂದು ಸುಳಿ ಇರ್ಬೋದು, ಎಲ್ಲ ಕರೆಕ್ಟಾಗಿದೆ, ಯಾವುದೇ ರೀತಿ ಐಬ್ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಸಾಕಿದ್ದಾರೆ. ಹಾಗೆ ಮಕ್ಕಳು ಕೂಡ ಇಟ್ಕೊಂಡಿದ್ದಾರೆ ಅಂತಂದರೆ ತುಂಬ ಸಾಧು ಎತ್ತುಗಳಿವೆಲ್ಲ ನೋಡ್ಬೋದು. ಒಂದು ಹಣೆ ಇರ್ಬೋದು ನೋಡಿ, ನಾನು ಮುಟ್ತಾಯಿದ್ರೂ ಯಾವುದೇ ರೀತಿ ರಿಯಾಕ್ಟ್ ಮಾಡ್ತಾಯಿಲ್ಲ. ಹಾಲೋಲಿನ ಕರುಗಳು ನೋಡಿ, ತುಂಬ ಚೆನ್ನಾಗಿ ಸಾಕಿದ್ದಾರೆ, ಖುಷಿ ಆಯಿತು. ಸರ್ ನಿಮ್ಮ ಹೆಸರು ಹೇಳ್ತೀರಾ? ನಮ್ಮ ಹೆಸರು ನಾರಾಯಣ ಅಂದ್ಬಿಟ್ಟು. ಸರ್ ನಾರಾಯಣ ಅವರೇ, ನೀವೇನಾಗಬೇಕು ಅವ್ರಿಗೆ? ನಮ್ಮ ಮಾವ ಬಂದಿದ್ದೀರಿ. ಭಾವ ಬಾಮಿದ. ಹೌದು ಸರ್. ನೀವು ಈ ರೀತಿ ಎತ್ತುಗಳನ್ನ ಸಾಕೋದ್ರಲ್ಲೇ ಆಗಲಿ ಅಥವಾ ಉಳುಮೆ ಕೆಲಸ ಏನೇ ಇರ್ಬೋದು, ಈಗ ವ್ಯವಸಾಯ ಮಾಡಬೇಕು ಅಂತಂದರೆ ನಮಗೆ ಇವೆಲ್ಲ ರೈತನ ಮಿತ್ರರು ಅಲ್ವಾ? ಸೊ ಏನು ಅನಿಸುತ್ತೆ ಸರ್ ನಿಮಗೆ ನಾಟಿ ಎತ್ತುಗಳನ್ನ ಸಾಕೋದಾಗಲಿ ಸಲಹೋದಾಗಲಿ? ತುಂಬ ಖುಷಿ ಆಗುತ್ತೆ. ನಿಮ್ಮ ಮನೇಲಿರೋ ಮಕ್ಕಳು ಸಹ ನಾನು ನೋಡ್ತಾ ಇದ್ದೆ, ಹೌದು ಚಿಕ್ಕ ಹುಡುಗರು. ಏನು ಓದ್ತಾ ಇದೀಯಪ್ಪ? 8ನೇ ಕ್ಲಾಸ್ ಓದ್ತಾ ಇದ್ದಾನೆ. ಈಗ ಜಸ್ಟ್ ಹೈಸ್ಕೂಲ್ಗೆ ಕಾಲಿಟ್ಟಿದ್ದಾನೆ ಹುಡುಗ. ಆದ್ರೂ ಎಲ್ಲ ಏನೊಂದು ಬೇಸಾಯ, ನಮ್ಮ ಒಂದು ಪದ್ಧತಿ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದಾರೆ ಹಿಂದಿನ ಮಕ್ಕಳು. ಖುಷಿ ಆಯಿತು ಸರ್. ನೀವು ವೃತ್ತಿಯಲ್ಲಿ ಏನು ಮಾಡ್ತೀರಾ ಸರ್? ವ್ಯವಸಾಯ. ಸೊ ಈಗ ನೀವು ಇವ್ರ ಜೊತೆ ಎಲ್ಲ ಕೂಡು ಕುಟುಂಬದ ನಿಮ್ಮದು ಸರ್. ಇದಕ್ಕೆ ಹಲ್ಲಾಗಿಲ್ಲ, ಇದಕ್ಕೆ ಏನು ರೇಟ್ ಹೇಳ್ತಿದ್ರೆ ಸರ್? ಇದಕ್ಕೆ 2.40. ಫೈನಲ್ ಅಂದರೆ ಎಷ್ಟು ಬಿಡ್ಬೋದು ಸರ್? 2.20 ಬಂದರೆ ಬಿಡ್ತೀರಾ ಸರ್? ಈಗ ನಿಮ್ಮ ಮನೆ ಹತ್ರ ಬಂದರೆ ಎಲ್ಲ ಸಿಗುತ್ತೆ ಅಲ್ವಾ? ಓಕೆ. ಇನ್ನೊಂದು ಜೊತೆ ಇದೆ ಅಲ್ವಾ? ಹಾಂ ಸರಿ, ಅದನ್ನು ಇದು ಮಾಡಿಬಿಟ್ಟು ಫೈನಲ್ ಆಗಿ ನಿಮ್ಮ ಡೀಟೇಲ್ಸ್ ತೊಗೋತೀನಿ. ನೋಡ್ತಾ ಇರ್ಬೋದು ಇದು ಸಹ ಕರುಗಳು. ತುಂಬ ಇದನ್ನು ಸಹ ತುಂಬ ಚೆನ್ನಾಗಿ ಸಾಕಿದ್ದಾರೆ, ನೋಡ್ಬೋದು. ಸುಳಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಇದು ಒಂಟಿ ಕರು ಅನಿಸುತ್ತೆ. ತುಂಬ ಹುಡುಗ ತುಂಬ ಪ್ರೀತಿಯಿಂದ ಸಾಕ್ಬಿಟ್ಟಿದ್ದಾನೆ. ಅಜಯ್ ಏನು ಓದ್ತಾ ಇದೆಯಾ? 5th. ಈ ಕೈಲಿ ಇಟ್ಕೊಂಡಿದೆಯಲ್ಲ ಕರು, ನಾವು ಕೇಳಿದ್ರೆ ಕೊಟ್ಬಿಡ್ತೀರಾ? ಹಾಂ. ಆಮೇಲೆ ನಿನಗೇನು ಅನ್ಸಲ್ವಾ? ಫೀಲ್ ಆಗಲ್ವಾ ನಿನಗೆ? ಆಗುತ್ತೆ.
ನೀನು ಇದನ್ನೆಲ್ಲ ಡೈಲಿ ಹೋಗಿ ಮಾತಾಡಿಸ್ತೀಯ ಏನಾದ್ರೂ? ಸೊ ಮೈ ಕೈ ಸವರೋದು ಹುಲ್ಲು ಹಾಕೋದೆಲ್ಲ ಮಾಡ್ತೀಯಾ? ಹಾಂ, ಮತ್ತು ಈಗ ನಾನು ಕೇಳಿದ್ರೆ ಕೊಟ್ಬಿಡ್ತೀನಿ ಅಂತ ಹೇಳ್ತೀಯಾ? ಬೇಜಾರಾಗಲ್ವಾಗ ನಿನಗೆ? ಆಗುತ್ತೆ. ಬೇರೆ ಎತ್ತುಗಳನ್ನ ನೀನು ಹಂಗೆ ನೋಡ್ಕೋತೀಯಾ? ಈಗ ಮನೆಯಿಂದ ಈಗ ಮನೇಲಿ ಅಷ್ಟೊಂದು ಎತ್ತುಗಳಿದೆ ಅಲ್ವಾ, ನಿನ್ಗೆ ಯಾವುದು ಫೇವ್ರೇಟು ಇದೆ? ಈಗ ಬಂದ ತಕ್ಷಣ ಏನು ಎಲ್ಲ ನಿನ್ನ ಈಗ ಮೈಕೈ ಎಲ್ಲ ಸವರಿದ್ರೆ ನಿನ್ನ ಕಡೆ ಎಲ್ಲ ಬರುತ್ತೆ ಅದು? ತುಂಬ ಇಷ್ಟ ನಂಗಾದ್ರೆ. ಇದು ಬಿಟ್ಟರೆ ಬೇರೆ ಎತ್ತುಗಳಿಗೆಲ್ಲ ನೀನು ಹುಲ್ಲು ಹಾಕೋದು, ಬೂಸ ಎಲ್ಲ ಹಿಂಡಿ ಬೂಸ ಎಲ್ಲ ಹಾಕೋದು ಮಾಡ್ತಾಯಿರ್ತೀಯ? ಈಗ ದೊಡ್ಡ ದೊಡ್ಡ ಎತ್ತುಗಳು ನೀನು ಹತ್ರಕ್ಕೆ ಹೋದ್ರೆ ಏನಾದರೂ ಗುಮ್ಮುತ್ತಾ ನಿನಗೆ? ಏನು ಮಾಡಲ್ಲ ಯಾವುದೂ. ಯಾಕೆ ಹೇಳು? ಹಾಂ, ಅದ್ರ ಮೇಲೆ ಪ್ರೀತಿ. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ಇವರು ಕೂಡು ಕುಟುಂಬ ಅಂತ ಹೇಳಿದ್ರು. ಇಲ್ಲಿ ನೋಡಿ, ಇವನು ಕೂಡ ಚಿಕ್ಕ ಹುಡುಗ. ಸೊ ಈ ಚಿಕ್ಕ ಹುಡುಗರು ಆ ಎತ್ತುಗಳ ಹತ್ರ ಹೋದಾಗ ದೊಡ್ಡ ಎತ್ತುಗಳು, ಕಡೆ ಎತ್ತುಗಳು ಮತ್ತು ಆರಲ್ಲು ಅವೆಲ್ಲ ನೋಡ್ಬೋದು. ನಾವು ಹೋದ್ರೇ ನಮ್ಗೆ ಸ್ವಲ್ಪ ಗುಮ್ಮಕ್ಕೆ ಬರುತ್ತೆ. ಬಟ್ ಇವ್ರಿಗೆ ಯಾವುದೇ ರೀತಿ ಹಾನಿ ಮಾಡಲ್ಲ ಅಂತಂದರೆ ಅವರು ಡೈಲಿ ಇಂಟ್ರ್ಯಾಕ್ಟ್ ಮಾಡ್ತಾಯಿರ್ತಾರೆ. ಅಂದರೆ ಪ್ರಾಣಿಗಳಿಗೆ ಮಾತಾಡೋಕ್ಕೆ ಬರಲ್ಲ, ಆದ್ರೂ ಸಹ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತೆ. ಸೊ ಈಗ ಹುಡುಗ ನೋಡಿ ಹಿಡ್ಕೊಂಡು ನಿಂತಿದ್ದಾನೆ. ಸೊ ಹಿಡ್ಕೊಂಡು ನಿಂತಿದ್ರೂ ಅಷ್ಟು ಪ್ರೀತಿಯಿಂದ ನಿಂತಿದೆ. ಸೊ ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಎತ್ತುಗಳನ್ನ ಸಾಕಿ ಒಂದು ಬೇಸಾಯಕ್ಕೆ ಇರ್ಬೋದು, ಶೋಕಿಗೆ ಇರುವ ಸಾಕೋರು ಸಾಕ್ಬೋದು. ಬಟ್ ಬೇಸಾಯನ ನೀವು ಇದರಲ್ಲೇ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ. ಮತ್ತು ನಮ್ಮ ನಾಟಿ ತಳಿಯ ದನಗಳು ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ. ಈಗ ಇದಕ್ಕೆ ಎಷ್ಟು ತಿಂಗಳಾಗಿದೆ ಸರ್? ಇದಕ್ಕೆ ಸರ್ ಇದೆಲ್ಲ 11 ತಿಂಗಳು ಸರ್. 11 ತಿಂಗಳು. ಸುಳಿಸೋದೆಲ್ಲ ಕರೆಕ್ಟಾಗಿದೆಯಾ ಸರ್? ಏನು ರೇಟ್ ಹೇಳ್ತಾ ಇದ್ದೀರಾ ಸರ್? ನಾನು 1.40 ಹೇಳ್ತಾ ಇದ್ದೀನಿ. 1.40 ಸರ್. ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ಬೋದು ಸರ್ ನೀವು? ಸರ್ ನಾನು 1.20 1.20 ಬಂದರೆ ಬಿಡ್ತಾರೆ. ಇದಕ್ಕೆ ಹಾಲು ಮೊನ್ನೆ ಐನಗುಡಿ ಹುಲ್ ತಗೊಂಡಿದ್ದೆ, ಕೆಂಗಲ್ ಹತ್ರ. ಕೆಂಗಲ್ ಸರ್ ಈಗ ಹಾಲು ಏನಾದರೂ ಆಗ್ತಿದೆ ಇದಕ್ಕೆ? ಕೊಡ್ತೀನಿ ಸರ್, ಹಾಲು ಕೊಡ್ತೀನಿ. ಎಷ್ಟು ಲೀಟ್ರ್ ಕೊಡ್ತೀರಾ ಡೈಲಿ? ಸರ್ ಒಂದು ಅರ್ಧ ಲೀಟ್ರ್ ಕೊಡ್ತೀನಿ ಸರ್. ಸರ್ ಮೊಟ್ಟೆ ಏನಾದರೂ ಹಾಕ್ತೀರಾ ನಿಮ್ಮ ಮನೇಲಿ? ಇರುತ್ತೆ ಸರ್, ಮಟನ್ ಮೊಟ್ಟೆನೂ ಕೊಡ್ತೀರಾ? ಓಕೆ. ನಿಮ್ಮ ಹುಡುಗ ಹೇಳ್ದ ಅವನು ಕೂಡ ಬಂದ ತಕ್ಷಣ ಎಲ್ಲ ಕೆಲಸ ಮಾಡ್ತಾರೆ. ಹೌದೌದು ಎಲ್ಲರೂ ಹಂಗೆ ಮಾಡ್ತಾರಾ? ಓಕೆ. ಇದಕ್ಕೆ ಏನು ಕೂಟ ಹಾಕ್ಬೇಕಾ ಇಲ್ಲ ಇದನ್ನು ಕೊಡೋದಾ? ಏನು ಕೂಟ ಹಾಕಬೇಕು ಅಂತಲೇ ತುಂಬ ಹುಡುಕ್ತಾ ಇದ್ದೀವಿ. ಹಾಂ, ಇನ್ನೂ ಎಲ್ಲೂ ಸಿಕ್ಕಿಲ್ಲ. ಎಷ್ಟು ತಿಂಗಳು ಕರು ಸರ್ ಇದು? ಸರ್ ಇದೆಲ್ಲ ಒಂದು 6 ತಿಂಗಳು 7 ತಿಂಗಳು. 6 ತಿಂಗಳು 7 ತಿಂಗಳು ಕರು. ಅಕಸ್ಮಾತ್ ಕೊಡೋದಿದ್ರೆ ನೀವು ಏನು ರೇಟ್ ಹೇಳ್ಬೋದು ಇದಕ್ಕೆ? ಸರ್ ಇದು ನಾವು 38,000 ಕೊಟ್ಟು ಇಟ್ಕೊಂಡ್ಬಂದಿದ್ದೀವಿ. ಹಾಂ. ಈಗ ಸದ್ಯಕ್ಕೆ ನೀವು ಕೂಟ ನೋಡ್ತಾ ಇದ್ದೀವಿ. ಮನೆಗೆ ಒಂದು ಜೊತೆ ಇದನ್ನ ಸಾಕ್ಬೇಕಂತ ಅಂತ. ತುಂಬ ಚೆನ್ನಾಗಿದೆ, ಮುಖ ಲಕ್ಷಣ ಚೆನ್ನಾಗಿದೆ. ಹೌದೌದು. ಯಾಕಂದರೆ ಈ ಕಳ್ಳೆಲ್ಲ ಶಿಸ್ತಾಗಿದೆ. ಹಾಂ, ನನಗೆ ನೋಡೋ ತಕ್ಷಣ ನಿಮ್ಮ ಹುಡುಗ ಇಟ್ಕೊಂಡಿದ್ದಲ್ವಾ? ಹೌದು. ನಿಮ್ಮ ಹುಡುಗನ ಥರನೇ ನನಗೆ ಸ್ವಲ್ಪ ಮುದ್ದಾಗಿ ಕಾಣಿಸ್ತು, ಅದಕ್ಕೆ ನಾನು ಕೇಳಿದ್ದೆ ಇದನ್ನು. ಇದಕ್ಕೊಂದು ಕೂಟ ಹಾಕ್ಬಿಟ್ಟು ಒಂದು ವರ್ಷ ಸಾಕಬೇಕು ಅಂತ ಭಾಳ ಆಸೆ ಇದೆ ಸರ್. ಓಕೆ ಸರ್, ಒಳ್ಳೆಯದಾಗಲಿ ಸರ್. ನಿಮ್ಮ ಒಂದು ಗೊಂತೆನಲ್ಲಿ ಎತ್ತುಗಳನ್ನೆಲ್ಲ ನೋಡಿದೆ, ನನಗೂ ಕೂಡ ಖುಷಿ ಆಯಿತು. ನೀವು ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ. ಮತ್ತು ನಿಮ್ಮ ಎತ್ತುಗಳು ಕೂಡ ನನಗೆ ಸಖತ್ ಇಷ್ಟ ಆಯಿತು. ಅದು ಹಾಲೋಲಿನ ಕರುಗಳೇ ಇರ್ಬೋದು ಮತ್ತು ದೊಡ್ಡ ಎತ್ತುಗಳೇ ಇರ್ಬೋದು. ರೇಟ್ ವೈಸ್ ಬಂದ್ಬಿಟ್ಟು ನಾನು ಎಲ್ಲ ರೀತಿಯ ಜಾತ್ರೆಗಳನ್ನ ನಾನು ನೋಡಿದ್ದೀನಿ, ಇದುವರೆಗೂ ನೋಡಿದ್ದೀನಿ. ರೇಟು ಜಾಸ್ತಿ ಹೇಳಿರ್ಬೋದು ಸುಮಾರು ಜನ. ಬಟ್ ಈಗಿನ ಕಾಲದಲ್ಲಿ ನೀವು ಸಾಕಿದ್ದೀರಾ, ಹಾಗಾಗಿ ರೇಟ್ ಹೇಳ್ತಾರೆ, ಇಲ್ಲ ಅಂತಲ್ಲ. ಆದರೆ ನಾನು ಅಬ್ಸರ್ವ್ ಮಾಡಿದ್ದು, ಫ್ರ್ಯಾಂಕಾಗಿ ನಾನು ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಇದೇನಲ್ಲ, ಕಡಿಮೆಗೇನೆ ಹೇಳಿದ್ರಿ ನೀವು ರೇಟು. ಸೊ ನನಗೂ ಕೂಡ ಖುಷಿ ಆಯಿತು. ನಿಜವಾದ ಬೆಲೆ ಹೇಳ್ಬೇಕು ಸರ್. ನಿಜವಾದ ಬೆಲೆ ಹೇಳಿದ್ರೆ ಅಷ್ಟೇ ಸರ್, ಅದರಿಂದ ಏನು ಬರಲ್ಲ. ಇವತ್ತು ನಾವು ಬದುಕಿದಂಗೆ ಅಲ್ವಾ ಸರ್ ಇನ್ನೊಬ್ರು ಬದುಕಬೇಕಾಗಿರೋದು. ಯಾಕಂದ್ರೆ ಎಲ್ಲಾರ ಮನೆಯಲ್ಲೂ ಮೆರಿಬೇಕು, ಬೆಳಿಬೇಕು, ಹಳ್ಳಿ ಕಾರ್ ಉಳಿಬೇಕು. ಓಕೆ ಸರ್, ನಿಮ್ಮ ಒಂದು ಮಾತು ನನಗೂ ಕೂಡ ಇಷ್ಟ ಆಯಿತು. ಕಡಿಮೆ ರೇಟ್ ಏನು ಕೇಳಿದ್ರೆ ಅಂತಂದ್ರೆ ರೈತರು ಅದನ್ನ ತಗೊಳ್ಳುವಂತ ಮನ್ಸು ಬರಬೇಕು. ಹೇಳಿದ ತಕ್ಷಣ ರೇಟ್ ಉತ್ಸಾಹ ಇರಬೇಕು ಸರ್. ನಾವೇ ನಮ್ಗೆ ಆಸೆ ಇವು ಕಂಡ್ರೆ ಸಖತ್ ಪ್ರೀತಿ. ದೊಡ್ಡ ದೊಡ್ಡವರೆಲ್ಲ ಊರಿಗೆ ನಾವು ಒಂದ್ ಜೊತೆ ಕಟ್ಬೇಕಲ್ಲ ಅಂತ ಹೋಗಿ ಕೇಳಿದ್ರೆ ಒಂದು ಸಣ್ಣ ಕರುನ 1 ಲಕ್ಷ 1.5 ಲಕ್ಷ ಹೇಳ್ತಾರೆ. ನಾವು ಅವಾಗ ಏನಪ್ಪ ನಾವು ಕಟ್ಟಕ್ ಆತದ ಇವನ ಅಂತ ಒಂದ್ ದಿವಸ ನಮಗೊಂದು ಭ್ರಮೆ ಆಯ್ತು. ಏನೋ ಬಸಪ್ಪನ ಸೇವೆ ಮಾಡ್ಬೇಕು ಅಂತ ಇವತ್ತು ನಾವು ಅಷ್ಟು ತಪ್ಪ ಎತ್ತುನೂ ನಾವು ಖರೀದಿ ಮಾಡಿ ಸಾಕಿ ಇವತ್ತು ಈ ತೋಟಕೆರೆ ಬಸವಣ್ಣನ ಜಾತ್ರೆಯಲ್ಲಿ ನಾವು ಒಂದು ಮೆರವಣಿಗೆ ಮಾಡಿ ತಗೊಂಬಂದು ಕಟ್ಟಿದ್ದೀವಿ ಸರ್. ಸರ್, ಬಸವಣ್ಣನ ಸನ್ನಿಧಿಲಿ ನೀವು ಈ ರೀತಿ ಫ್ರ್ಯಾಂಕ್ ಆಗಿ ಒಪಿನಿಯನ್ ಹೇಳ್ತಿದ್ರೆ ನನಗೂ ಕೂಡ ಖುಷಿ ಆಯಿತು. ಈಗ ನಿಮ್ಮ ಅಡ್ರೆಸ್ ಹೇಳ್ಬಿಟ್ಟು ಫೋನ್ ನಂಬರ್ ಹೇಳ್ಬಿಡಿ, ಬರುವಂಥ ರೈತರುಗಳಿಗೂ ಕೂಡ ಅದು ಯೂಸ್ ಆಗುತ್ತೆ. ಚಿಕ್ಕವೈರಾಯನ ಪಾಳ್ಯ ನಮ್ದು ಊರು ಬಂದು ಉಸ್ಕೂರ್ ಪೋಸ್ಟ್ ದಾಸನಪುರ ಹೋಬಳಿ ಬೆಂಗಳೂರು ಗ್ರಾಮಾಂತರ ಸರ್ ನಮ್ದು. APMC ಪಕ್ಕ ನಮ್ಮೂರು. ಹೊಸದಾಗಿ ಸಿಟಿ ಮಾರ್ಕೆಟ್ ಆಗಿದೆಯಲ್ಲ, ಆ ಮಾರ್ಕೆಟ್ ಪಕ್ಕ ನಮ್ಮೂರು. ನಮ್ಮ ಹತ್ರ ಯಾವಾಗೂ ನಾವು ಹಳ್ಳಿ ಕಾರ್ ನಮ್ಮ ಮನೆ ಹತ್ರ ಒಂದು ಜೊತೆನಾದ್ರೂ ಇರಲೇಬೇಕು. ನಮಗೆ ಒಂದು ಜೊತೆ ಸಣ್ಣವಾದ್ರೂ ನಮ್ಮ ಮನೆ ಹತ್ರ ಇರಬೇಕು. ಜಾತ್ರೆ ಮಾಡೋ ಟೈಮಲ್ಲಿ ದೊಡ್ಡವು ತಗೊಂತೀವಿ ನಾವು. ದೊಡ್ಡವು ಪೂರ್ತಿ ಅಷ್ಟು ಎತ್ತರದವೆಲ್ಲ ನಾವು ಒಂದು 3 ತಿಂಗಳ ಹಿಂದೆನೆ ತಗೋತೀವಿ. ಜಾತ್ರೆ ಮಾಡ್ಬಿಟ್ಟು ಕೊಟ್ಬಿಡ್ತೀವಿ ಸರ್. ಓಕೆ ಸರ್, ತಮ್ಮ ಫೋನ್ ನಂಬರ್ ಹೇಳಿ ಸರ್. 6363932975 ಸರ್. ತಮ್ಮದು ಸರ್ 9164364116. ಓಕೆ ಸರ್, ಥ್ಯಾಂಕ್ ಯು, ಒಳ್ಳೆಯದಾಗಲಿ.